ದೇವಸ್ಥಾನ ತುಂಬ ಪುರಾತನ ಕಾಲದ್ದು, ಸುಮಾರು 400-500 ವರ್ಷಗಳ ಹಿಂದಿಂದು ಅಂತ ಹಿರಿಯರು ಹೇಳ್ತಾರೆ. ಕೆಂಪೇಗೌಡರ ಕುಲ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಅಂತ ಒಂದು ನಂಬಿಕೆ. ಅವರ ನಂತರ ಜಯಚಾಮರಾಜ ಒಡೆಯರು, ಮೈಸೂರು ಮಹಾರಾಜರು, ಅವರು ಕೂಡ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಪ್ರತಿ ವಾರಕ್ಕೆ 1-2 ಸಲ ಬಂದು ಹೋಗ್ತಾಯಿದ್ರು. ಅವರ ನಂತರ ಹನುಮಂತಯ್ಯ, ಗುಂಡೂರಾವ್, ಶಿವರಾಜ ಅರಸು ಇವರೆಲ್ಲ ಬರ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಈ ವಿಶೇಷ ಏನು ಅಂದರೆ, ಈ ಗಣಪತಿ ಬಂಡೆಯಲ್ಲೇ ಉದ್ಭವ ಆಗಿದ್ದಾರೆ. ದೇವಸ್ಥಾನದ ಹಿಂಭಾಗದಲ್ಲೇ ಬಂಡೆ ಇದೆ. ಅದನ್ನು ನೋಡಿದವ್ರಿಗೆ ಆ ವಿಷಯ ಎಲ್ಲ ಜ್ಞಾಪಕ ಬರುತ್ತೆ. ಆಗ ಈ ಗಣಪತಿನ ಕೆಂಪೇಗೌಡರು ಹಡದಲ್ಲಿರೋದ್ರಿಂದ ಪಾತಾಳ ಗಣಪತಿ ಅಂತ ಕರೀತಾಯಿದ್ರು. ಅವ್ರ ನಂತರ ಮೈಸೂರು ಮಹಾರಾಜರು ಪ್ರಸನ್ನ ಗಣಪತಿ ಅಂತ ಹೆಸರಿಟ್ಟರು. ಆಗ ಯಾವುದು ವಾಹನಗಳು ಇರಲಿಲ್ಲ. ಈ ವಾಹನಗಳೆಲ್ಲ ಬಂದ ಮೇಲೆ ಜನಗಳಲ್ಲಿ ನಂಬಿಕೆ ಏನಂದರೆ, ಈ ಪೂಜೆ ಮಾಡಿದ್ರೆ ಅಪಘಾತ ಆಗೋದಿಲ್ಲ ಅಂತೇಳಿ ಜನಗಳೆಲ್ಲ ಈಗ ವಾಹನ ಗಣಪತಿ ಅಂತ ಕರೀತಾರೆ. ಪ್ರತಿದಿನ ಅಭಿಷೇಕ ಪೂಜೆ ನಡೀತಾ ಇದೆ. ಜನಗಳ ನಂಬಿಕೆ ಆಗಿದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾರೆ. ನಮಸ್ಕಾರ, ಪೆರಿಯಸ್ವಾಮಿ ಚೋಳ ಮಾತಾಡೋದು. ಕಪ್ಪನ್ ಪಾರ್ಕ್ ಒಳಗೆ ಇರೋ ಕಸ್ತೂರ್ಬಾಯಿ ರೋಡಿಗೆ ಬಂದಿದೆ. ಇವತ್ತು 600 ವರ್ಷ ಇತಿಹಾಸ ದೇವಸ್ಥಾನ. ದೇವರು ಶ್ರೀ ಪ್ರಸನ್ನ ಗಣಪತಿ. ಆ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಹೋಗೋಣ ಬನ್ನಿ. 600 ವರ್ಷದ ಹಳೆ ದೇವಸ್ಥಾನಕ್ಕೆ ನಮ್ಮ ನಾಡು ಪ್ರಭು ಕೆಂಪೇಗೌಡರು ಕೂಡ ದೇವ್ರನ್ನ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗೋರಂತೆ ಇಲ್ಲಿ. ಮತ್ತು ನಮ್ಮ ಮೈಸೂರು ರಾಜರು, ಮಹಾರಾಜರು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗೋರಂತೆ. ಈ ದೇವಸ್ಥಾನಕ್ಕೆ ವಾಹನ ಗಣಪತಿ, ಮ್ಯೂಸಿಯಂ ಗಣಪತಿ ಅಂತ ಬಹಳ 4-5 ಹೆಸರು ಉಂಟು ಈ ದೇವಸ್ಥಾನಕ್ಕೆ. ಪ್ರತಿಯೊಂದು ಮಂಗಳವಾರ ಇವತ್ತು ದೇವರನ್ನ ಅಭಿಷೇಕ ಮಾಡಿ ಈ ಕಲ್ಲಲ್ಲೇ ಉತ್ಪತ್ತಿ ಆಗಿರೋ, ತಾನಾಗಿ ಉತ್ಪತ್ತಿ ಆಗಿರೋ ದೇವರು ಇದು. ಈ ಗಾಡಿಗಳು, ಎಲ್ಲ ಗಾಡಿಗಳು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋರಂತೆ. ನಮಸ್ಕಾರ. ಇದು ವಾಹನ ಗಣಪತಿ ಅಂತ, ಶ್ರೀ ಪ್ರಸನ್ನ ಗಣಪತಿ ಅಂತ ಮಹಾರಾಜರು ಹೆಸರಿಟ್ಟರು. ಸುಮಾರು ಒಂದು 500-600 ವರ್ಷ ಪುರಾಣ ದೇವಸ್ಥಾನ. ಯಾವುದೇ ವಾಹನಗಳು ತಗೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಒಂದು ಜನಕ್ಕೆ ಒಂದು ನಂಬಿಕೆ. ಸುಮಾರು ಮಹಾರಾಜರು ಎಲ್ಲರೂ ಇಲ್ಲಿ ತಗೊಂಡು ಬಂದು ಗಾಡಿ ಪೂಜೆ ಮಾಡಿಸ್ಕೊಂಡು ಹೋಗೋರು. ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿವರೆಗೂ ಎಲ್ಲನೂ ಇಲ್ಲಿ ಬಂದು ಪೂಜೆ ಆಗೋದು. ಇವರು ಸ್ವಯಂಭೂ ಉದ್ಭವ ಗಣಪತಿ, ಬಂಡೆ ಮೇಲೆ ಬಂದಿರೋರು. ಇವರು ಪಾತಾಳ ಗಣಪತಿ ಅಂತಲೂ ಹೆಸರಿದೆ. ಟ್ರಾಫಿಕ್ ಗಣಪತಿ, ಕಸ್ತೂರ್ಬಾ ರೋಡ್ ಗಣಪತಿ, ಮ್ಯೂಸಿಯಂ ಗಣಪತಿ, ಈ ಥರ ನಾನಾ ಥರ ಹೆಸರುಗಳು ಇಲ್ಲಿ ವಿಶೇಷ ಇದೆ. ವಿಶೇಷವಾಗಿ ವಾಹನ ಗಣಪತಿ ಅಂತಾರೆ ಇದಕ್ಕೆ. ಧನ್ಯವಾದಗಳು.